Prepositions. So let us learn about prepositions today using this cup and this box. So prepositions ಅನ್ನೋದನ್ನ ನೀವು ಆಬ್ಜೆಕ್ಟ್ಸ್ ಬಗ್ಗೆ ಹೇಳ್ತಿದ್ದೀರಾ ಅಥವಾ ಅದರ ಪೊಸಿಷನ್ಸ್ ಬಗ್ಗೆ ಹೇಳ್ತಿದ್ದೀರಾ ಅನ್ನುವಾಗ ಯೂಸ್ ಮಾಡಬೇಕಾಗುತ್ತೆ. ಲೆಟ್ಸ್ ಸ್ಟಾರ್ಟ್ ವಿತ್ ಆನ್. ಸೊ ಹಿಯರ್ ದ ಕಪ್ ಇಸ್ ಪ್ಲೇಸ್ಡ್ ಆನ್ ದ ಬಾಕ್ಸ್. ಇಲ್ಲಿ ನಾನು ಏನು ಹೇಳ್ತಿದ್ದೀನಿ, ಬಾಕ್ಸ್ ಮೇಲೆ ನಾವು ಕಪ್ಪನ್ನು ಪ್ಲೇಸ್ ಮಾಡಿದ್ದೀವಿ. ನೆಕ್ಸ್ಟ್ ಲೆಟ್ಸ್ ಲರ್ನ್ ಅಬೌಟ್ ಇನ್ ವಿತ್ ದ ಎಕ್ಸಾಂಪಲ್ ಆಫ್ ದ ಬಾಕ್ಸ್ ಆ್ಯಂಡ್ ಅ ಕಪ್. ಲೆಟ್ ಅಸ್ ಕೀಪ್ ದಿಸ್ ಕಪ್ ಇನ್ ದ ಬಾಕ್ಸ್. ಸೊ ಇಲ್ಲಿ ನಾನೇನು ಹೇಳ್ತಿದ್ದೀನಿ, ಬಾಕ್ಸ್ ಒಳಗೆ ನಾವು ಕಪ್ಪನ್ನು ಪ್ಲೇಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಲೆಟ್ಸ್ ಲರ್ನ್ ಅಬೌಟ್ ಅಂಡರ್. ಸೊ ಯಾವುದಾದ್ರೂ ಒಂದು ವಸ್ತು ಅದರ ಕೆಳಗೆ ನಾವು ಇನ್ನೊಂದು ವಸ್ತುವನ್ನು ಪ್ಲೇಸ್ ಮಾಡಿದ್ದೀವಿ ಅನ್ನುವಾಗ ಅಂಡರ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಫಾರ್ ಎನ್ ಎಕ್ಸಾಂಪಲ್, ದ ಕಪ್ ಇಸ್ ಕೆಪ್ಟ್ ಅಂಡರ್ ದ ಬಾಕ್ಸ್. ನಾವು ಲೆಟ್ಸ್ ಲರ್ನ್ ಅಬೌಟ್ ನೆಕ್ಸ್ಟ್ ಟು. ದ ಕಪ್ ಇಸ್ ಕೆಪ್ಟ್ ನೆಕ್ಸ್ಟ್ ಟು ದ ಬಾಕ್ಸ್. ಇನ್ನೇನು ಹೇಳ್ತಿದ್ದೀನಿ, ಕಪ್ ಪಕ್ಕದಲ್ಲೇ ನಾವು ಬಾಕ್ಸ್ನ ಇಟ್ಟಿದ್ದೀವಿ. ಸೊ ಹತ್ತಿರದಲ್ಲಿ ಇಟ್ಟಿರುವ ವಸ್ತುಗಳ ಬಗ್ಗೆ ಹೇಳುವಾಗ ನೆಕ್ಸ್ಟ್ ಟು ಅಂತ ಹೇಳ್ತೀವಿ. ಲೆಟ್ಸ್ ಟ್ರೈ ಅನದರ್ ಒನ್, ದಟ್ ಇಸ್ ಬಿಹೈಂಡ್. ದ ಕಪ್ ಇಸ್ ಪ್ಲೇಸ್ಡ್ ಬಿಹೈಂಡ್ ದ ಬಾಕ್ಸ್. ಇಲ್ಲಿ ನಾನೇನು ಹೇಳ್ತಿದ್ದೀನಿ, ಈ ವಸ್ತು ಇನ್ನೊಂದು ವಸ್ತು ಅದರ ಹಿಂದೆ ಇಟ್ಟಿದ್ದೀವಿ ಅನ್ನುವಾಗ ಯೂಸ್ ಮಾಡ್ತಿದ್ದೀವಿ. ಸೊ ದ ಲಾಸ್ಟ್ ಒನ್, ಇನ್ ಫ್ರಂಟ್ ಆಫ್. ದ ಕಪ್ ಇಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ಇಲ್ಲಿ ನಾನೇನು ಹೇಳ್ತಿದ್ದೀನಿ, ಕಪ್ಪನ್ನು ನಾವು ಬಾಕ್ಸ್ ಮುಂದೆಗಡೆ ಇಟ್ಟಿದ್ದೀವಿ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಐ ಹ್ಯಾವ್ ಅ ಕ್ವೆಶನ್ ಫಾರ್ ಯು. ಈ ಮೂವಿ ಸೀನನ್ನು ನೀವು ನೋಡಿ, ಶರಣ್ ಇಸ್ ಗೋಯಿಂಗ್ ಡ್ಯಾಶ್ ದ ಕಾರ್. ಇದರ ಕರೆಕ್ಟ್ ಪ್ರಿಪೋಸಿಷನ್ ವರ್ಡ್ನ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ.